ನರಸೀಪುರದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಜ್ಯ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ನಡೆಸಿದೆ. ಪಟ್ಟಣದ ಚೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ರಾಜ್ಯಾಧ್ಯಕ್ಷ ಭಾಗ್ಯರಾಜ್, ಪ್ರಧಾನಿ ಮೋದಿ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡುತ್ತಿರುವ ಅಕ್ಕಿ ಏನು ಅವರು ಬೆಳೆದು ತಂದಿದ್ದಲ್ಲ, ರೈತರ ಶ್ರಮದಿಂದ ಬೆಳೆದಿರುವುದನ್ನು ನೀಡುತ್ತಿದ್ದಾರೆ ಅಷ್ಟೇ. ರೈತ ದೇಶದ ಬೆನ್ನೆಲುಬು. ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡದೆ ಬಂಡವಾಳಶಾಹಿಗಳಿಗೆ ವಿದ್ಯುತ್ ನೀಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾಚಿಕೆಯಾಗಬೇಕೆಂದು ಕಿಡಿಕಾರಿದರು. ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಪಂಪ್ಸೆಟ್ ಬಳಕೆದಾರರನ್ನ ಕೃಷಿಯಿಂದ ಹೊರಗಡೆ ಇಡ್ತಕ್ಕಂಥ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಒಂದು ಕಡೆ ರೈತರಿಗೆ ಕೃಷಿ ಮಾಡಲಿಕ್ಕೆ ಮೂಲ ಸೌಕರ್ಯವಾದಂಥ ವಿದ್ಯುತ್ತನ್ನು ಕಲ್ಪಿಸಬೇಕಾದ್ರೆ ರೈತರು ಸ್ವಂತ ಹಣದಿಂದ ವಿದ್ಯುತ್ ಸಂಪರ್ಕವನ್ನು ಪಡಿಬೇಕು ಅಂತ ಹೇಳಿ ರೈತರನ್ನ ಕೃಷಿಯಿಂದ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಎರಡು ಸರ್ಕಾರಗಳು ಮಾಡ್ತಾ ಇದ್ದಾರೆ. ಇವತ್ತು ಹೊಸ ಕೃಷಿ ಪಂಪ್ಸೆಟ್ ಅನ್ನು ಮಾಡಿರ್ತಕ್ಕಂಥ ರೈತರು ಸಂಪರ್ಕವನ್ನು ಪಡಿಬೇಕಾದ್ರೆ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ವಿನಿಯೋಗಿಸಬೇಕಾಗ್ತದೆ. ಜೊತೆಗೆ ಸೋಲಾರ್ ಪಂಪ್ಸೆಟ್ ಅನ್ನು ಮಾಡಬೇಕಾದ್ರೂ ಕೂಡ ಹಣವನ್ನು ವಿನಿಯೋಗಿಸಬೇಕಾಗ್ತದೆ. ನಮಗೆ ಹೊಸ ಕೃಷಿ ಪಂಪ್ಸೆಟ್ ಅನ್ನು ಮಾಡಿರ್ತಕ್ಕಂಥ ರೈತರಿಗೆ ಸಂಪರ್ಕವನ್ನು ಕೊಡದೇನೆ ಅಕ್ರಮ ಸಕ್ರಮ ಅಂತಕ್ಕಂಥ ಮೊದಲಿದ್ದಂಥ ಯೋಜನೆಯನ್ನು ರದ್ದುಪಡಿಸಿ ರೈತರು ಇವತ್ತು ಕೃಷಿಯನ್ನು ಮಾಡಲಿಕ್ಕೆ ಆಗದೇ ರೀತಿಯನ್ನು ಸರ್ಕಾರ ತಂದಿಟ್ಟಿದೆ. ಇವತ್ತು ಸಂದಿಗ್ಧ ಪರಿಸ್ಥಿತಿ ಒಳಗಡೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಬಾಂಗ್ಲಾದೇಶಕ್ಕೆ, ಪಾಕಿಸ್ತಾನಕ್ಕೆ, ಶ್ರೀಲಂಕಾಕ್ಕೆ ಪುಕ್ಸಟ್ಟೆಯಾಗಿ ಆಹಾರವನ್ನು ಕೊಡ್ತಾ ಇದ್ದಾರೆ. ಏನು ಪಾರ್ಲಿಮೆಂಟ್ ಟೆರಸ್ ಮೇಲೆ ಬೆಳೆದಿದ್ರ? ರೈತರು ಕೃಷಿಯನ್ನು ಮಾಡಿ ಬೆಳೆದಂತ ಆಹಾರವನ್ನೇ ನೀವು ಕೊಡ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಜ್ಯದಲ್ಲಿ 10 kg ಅಕ್ಕಿಯನ್ನು ರೈತರಿಗೆ ಸಾರ್ವಜನಿಕರಿಗೆ ಕೊಡ್ತಾ ಇದೀವಿ ನಾವು PDS ಅಲ್ಲಿ ಅಂತ ಹೇಳ್ತೀರಲ್ಲ, ನೀವೆಲ್ಲಿಂದ ಬೆಳೆದಿರಿ ಮುಖ್ಯಮಂತ್ರಿಗಳೇ? ಕೃಷಿಗೆ ಕೊಡಬೇಕಾದಂತ ವಿದ್ಯುತ್ತನ್ನು ರದ್ದು ಮಾಡಿ ಹೊಸ ಕೃಷಿ ಮಾಡ್ತಕ್ಕಂಥ ಜನರನ್ನು ಹೊರಗಡೆ ಇಟ್ಟು ನೀವು ಅಕ್ಕಿ ಕೊಡ್ತಕ್ಕಂಥದ್ದು. ಮೋದಿ ಅವರು ಭಾರತ್ ರೈಸ್ ಅನ್ನು 29 ರೂಪಾಯಿಗೆ ಮಾರ್ತಕ್ಕಂಥದ್ದು. ಎಲ್ಲಿ ಬರ್ತದೆ ಅಕ್ಕಿ ನಿಮಗೆ? ಹೊಸ ಕೃಷಿ ಪಂಪ್ಸೆಟ್ಗಳಿಗೆ ಸಂಪರ್ಕ ಇದ್ರಲ್ವ ಇದೆಲ್ಲ ಸಿಗೋದು. ಬೆಳಿಗ್ಗೆ ಆಯ್ತು ಅಂತ ಹೇಳಿದ್ರೆ ನೀವು ಹಾಲು, ಹಣ್ಣು, ತರಕಾರಿ, ಮೊಟ್ಟ, ಮಾಂಸ ತಿಂತೀರಿ. ಇವಕ್ಕೆಲ್ಲ ಆಧಾರ ಏನು? ಕೃಷಿ ಮಾಡ್ತಕ್ಕಂಥ ರೈತನೇ ಆಧಾರ. ಆ ಕೃಷಿಗೆ ಮೂಲವಾಗಿರ್ತಕ್ಕಂಥ ಮೂಲ ಸೌಕರ್ಯವಾದಂಥ ವಿದ್ಯುತ್ತು, ಆ ವಿದ್ಯುತ್ಗೆ ಕತ್ರಿಯನ್ನು ಹಾಕಿ ರೈತರನ್ನು ಕೃಷಿಯಿಂದ ಹೊರಗಡೆ ಇಟ್ಟು ಬಂಡವಾಳಶಾಹಿಗಳು ಕೃಷಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು ಸರ್ಕಾರಗಳಿಗೆ. ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನು ಸರ್ಕಾರದಲ್ಲಿ ಅಕ್ರಮ ಸಕ್ರಮ ಯೋಜನೆ ಇತ್ತು ಅದನ್ನು ಮರುಜಾರಿ ಮಾಡಬೇಕು. ರೈತರಿಗೆ ಸೋಲಾರ್ ಪಂಪ್ ಸೆಟ್ ಏನಾದ್ರು ಅಳವಡಿಸ್ತಿದ್ರೆ ನೀವೇ ಅಳವಡಿಸಿ, ನಾವು 23,000 ಕಟ್ತೀವಿ. ಅದರ ವಿದ್ಯುತ್ತನ್ನು ರೈತನಿಗೆ ಮೂಲ ಸೌಕರ್ಯ ಮಾಡಿಕೊಡಿ. ಇಲ್ಲ ಅಂತ ಹೇಳಿದ್ರೆ, ಈ ಸಮಸ್ಯೆ ಬಗೆಹರಿಲ್ಲ ಅಂತ ಹೇಳಿದ್ರೆ ಇದೇ 26ರಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಮೈಸೂರಿನ ವ್ಯವಸ್ಥಾಪಕ ನಿರ್ದೇಶಕರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಕಚೇರಿಗೆ 2 ಜಿಲ್ಲೆಯ ಕೃಷಿ ಪಂಪ್ಸೆಟ್ ಬಳಕೆದಾರರು, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮುತ್ತಿಗೆಯನ್ನು ಹಾಕಿ ನಮ್ಮ ಸಮಸ್ಯೆ ಬಗೆಹರಿವರೆಗೂ ನಿಮ್ಮ ಕಚೇರಿಯಿಂದ ಕದಲ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ.